ಕೂಡ ವ್ಯೂಹದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿದ್ದಾರೆ. ನಾಳೆ ಮೈಸೂರಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳಿಂದ ಮಹಜರ್ ಪ್ರಕ್ರಿಯೆ ಮುಂದುವರಿಯುತ್ತೆ. ಇಂದು ಇಡಿ ಮುಂದೆ ಸ್ನೇಹಮಯಿ ಕೃಷ್ಣ ಅವರು ಹಾಜರಾದ ಬೆನ್ನಲ್ಲೇ ಇಂದಿನ ಮಹಜರ್ ಪ್ರಕ್ರಿಯೆಯನ್ನ ನಾಳೆಗೆ ಮುಂದೂಡಿಕೆ ಮಾಡಿದ್ದಾರೆ ಲೋಕಾಯುಕ್ತ ಪೊಲೀಸರು. ನಾಳೆ 14 ಸೈಟ್ಗಳ ಮಹಜರನ್ನ ಲೋಕಾಯುಕ್ತ ಅಧಿಕಾರಿಗಳು ಮಾಡಲಿಕ್ಕಿದ್ದಾರೆ. ದೂರುದಾರನ ಸಮಕ್ಷಮದಲ್ಲೇ ಮಹಜರ್ ಪ್ರಕ್ರಿಯೆ ನಡಿಬೇಕು. ಇಲ್ಲಾಂದ್ರೆ ನಾಳೆ ಅದು ಕೋರ್ಟಲ್ ಕೂಡ ಪ್ರಶ್ನೆಯನ್ನ ಕೇಳ್ತಾರೆ, ಮತ್ತೆ ಡೌಟ್ಗಳನ್ನ ಬೆನಿಫಿಟ್ ಆಫ್ ಡೌಟ್ ಕೊಟ್ಟಂಗಾಗತ್ತೆ ದೂರುದಾರನಿಗೆ. ಹೀಗಾಗಿ ಅವರ ಸಮ್ಮುಖದಲ್ಲೇ ಮಹಜರ್ ಮಾಡಬೇಕಾಗಿರೋದ್ರಿಂದ ಅವರು ಇವತ್ತು ಸ್ನೇಹಮಯಿ ಕೃಷ್ಣ ಅವರು ಇಡಿ ಅಧಿಕಾರಿಗಳ ತನಿಖೆಗೆ ಹೋಗ್ತಾ ಇರೋದ್ರಿಂದ ನಾಳೆಗೆ ಆ ಪ್ರೊಸೀಜರ್ ಅನ್ನು ಮುಂದುವರೆಸಿದ್ದಾರೆ. ಲಾಸ್ಟ್ 1 ವಾರದಿಂದ ನಾವು ನೋಡ್ತಾ ಇದೀವಿ, ಕೋರ್ಟ್ ತೀರ್ಪು ಕೊಟ್ಟಾಗ್ಲಿಂದ ಕೂಡ ಮೊದಲ ಕೆಲವು ದಿನಗಳ ಕಾಲ ಕೋರ್ಟ್ನ ಜಡ್ಜ್ಮೆಂಟ್ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋ ಕೆಲಸವನ್ನ ಲೋಕಾಯುಕ್ತ ಅಧಿಕಾರಿಗಳು ಮಾಡಿದ್ರು. ನಂತರ ಇರುವಂತಹ ಡಾಕ್ಯುಮೆಂಟ್ಗಳು ಏನ್ ಹೇಳ್ತಾ ಇದೆ ಹಾಗೂ ದೂರುದಾರನ ಆರೋಪ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋ ಕೆಲಸವನ್ನು ಮಾಡಿದ್ರು. ಮುಂದುವರೆದ ಭಾಗ ನಾವು ನೋಡಿದ್ವಿ. ಕೆಸರೆಯಲ್ಲಿ 3 ಎಕರೆ 16 ಗುಂಟೆ ಜಾಗದಲ್ಲಿ ನೀಲನಕ್ಷೆಯಿಂದ ಹಿಡಿದು ಅಲ್ಲಿ ಯಾವ್ಯಾವ ರೀತಿ ಸರ್ವೆ ಆಗಿದೆ, ಏನಾಗಿದೆ, ಎಷ್ಟು ಡೆವಲಪ್ಮೆಂಟ್ ಆ ಭಾಗದಲ್ಲಿ ಆಗಿದೆ ಅನ್ನೋದನ್ನೆಲ್ಲ ಮಹಜರ್ ಮಾಡಿದ್ರು. ಇವತ್ತವ್ರು ಮಹಜರ್ ಮಾಡಬೇಕಾಗಿದ್ದು ವಿಜಯನಗರದ ಸ್ಟೇಜ್ 3 ಸ್ಟೇಜ್ 4 ನಲ್ಲಿದ್ದಂತಹ 14 ಸೈಟ್ಗಳಲ್ಲಿ. ಡೀಟೇಲ್ಸ್ ಕೊಡ್ತಾರೆ ಕೆಪಿ ನಾಗರಾಜ್. ಲೋಕಾಯುಕ್ತ ಅಧಿಕಾರಿಗಳು ಎವ್ರಿ ಡೇ ಇಂಥದ್ದೇ ಮಾಡಬೇಕು, ಹಿಂಗೆ ಹೋಗಬೇಕು, 24/7 ಕೆಲಸ ಮಾಡಬೇಕು ಅನ್ನುವಂತಹ ಒಂದು ಬ್ಯಾರಿಯರ್ ಏನಿಲ್ಲ ಅವರಿಗೆ. ಅವರು ಡಾಕ್ಯುಮೆಂಟೇಶನ್ ಮೇಲೆ ಈ ಪ್ರಕರಣದಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಕಂಪ್ಲೀಟ್ ಆಗಿ ದಾಖಲೆ, ದೂರುದಾರನ ಸಮಕ್ಷಮ ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾಳೆ ಪ್ರೊಸೀಜರ್ ಅನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಂತ ಏನೇನ್ ಮಾಹಿತಿ ಸಿಗ್ತಾ ಇದೆ. ಹಾಗಾದ್ರೆ ದಸರಾ ಮುಗಿಯೋ ತನಕ ಕೂಡ ಅಕ್ಯೂಸ್ಡ್ಗಳಿಗೆ, ಈ ಪ್ರಕರಣದ ಅಕ್ಯೂಸ್ಡ್ಗಳಿಗೆ ನೋಟಿಸ್ ಕೊಡೋದು ಡೌಟಾ? ಈಗಾಗಲೇ ಏನು ನ್ಯಾಯಾಲಯವೇ ಈ ಪ್ರಕರಣವನ್ನ ನೋಡ್ತಾ ಇರುವಂತಹ ಕಾರಣಕ್ಕೋಸ್ಕರವಾಗಿ ಬಹಳ ಎಚ್ಚರಿಕೆಯಿಂದ ಲೋಕಾಯುಕ್ತ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ಈಗಾಗಲೇ ಏನು ಕೆಸರೆಯಲ್ಲಿರುವಂತಹ ಸರ್ವೆ ನಂಬರ್ 456ರ 3.5 ಎಕರೆ ಜಮೀನನ್ನ ಈಗಾಗಲೇ ಮಹಜರನ ಪ್ರಕ್ರಿಯೆಯನ್ನ ಲೋಕಾಯುಕ್ತರು ಮುಗಿಸಿದ್ದಾರೆ. ಇವತ್ತು ಬೆಳಿಗ್ಗೆ 6:00 ವಿಜಯನಗರ 3 ಮತ್ತು 4ನೇ ಸ್ಟೇಜ್ನಲ್ಲಿರುವಂತಹ ಒಟ್ಟು 14 ಸೈಟ್ಗಳ ಮಹಜರನ್ನ ಮಾಡಬೇಕಾಗಿತ್ತು. ಈ ಸ್ಥಳಗಳ ಮಹಜರನ್ನ ಮಾಡುವಂತಹ ಸಂದರ್ಭದಲ್ಲಿ ಖುದ್ದು ದೂರುದಾರನೇ ಇರಬೇಕಾಗಿರುವಂತಹ ಕಾರಣಕ್ಕೋಸ್ಕರ ಇವತ್ತು ದೂರುದಾರ ಸ್ನೇಹಮಯಿ ಕೃಷ್ಣ ಇಡಿಯಲ್ಲಿ ಹಾಜರಾಗ್ತಾ ಇರುವಂತಹ ಕಾರಣಕ್ಕೋಸ್ಕರವಾಗಿ ಇವತ್ತು ಆ ಮಹಜರ್ ಪ್ರಕ್ರಿಯೆಯನ್ನ ನಾಳೆಗೆ ಮುಂದೂಡಿದ್ದಾರೆ. ನಾಳೆ ಅದರ ಮಹಜರ್ ಪ್ರಕ್ರಿಯೆ ನಡೆಯುತ್ತೆ. ಒಟ್ಟು ಲೋಕಾಯುಕ್ತದಲ್ಲಿ ಇರುವಂತದ್ದು ಈಗ ಇರುವಂತದ್ದು ಒಟ್ಟು 4 ತಂಡಗಳು. ಒಂದೊಂದು ತಂಡ ಒಂದೊಂದು ಕೆಲಸವನ್ನ ಮಾಡ್ತಾ ಇರುವಂತದ್ದು. ಈ ತಂಡ ಮಾಡ್ತಾ ಇರುವಂತದ್ದು ಮಹಜರ್ ಪ್ರಕ್ರಿಯೆ ಅಂದ್ರೆ SP ಅವರ ನೇತೃತ್ವದಲ್ಲಿ ಮಹಜರನ್ನ ಮಾಡಲಾಗ್ತದೆ. ಇನ್ನು ಉಳಿದಂತಹ ತಂಡಗಳು ಬೇಕಾದಂತಹ ಡಾಕ್ಯುಮೆಂಟ್ಗಳ ಕಲೆಕ್ಷನ್ ಅನ್ನ, ಸಂಗ್ರಹವನ್ನು ಕೂಡ ಮಾಡ್ತಾ ಇದೆ. ನಾನು ಹೇಳ್ತಾ ಇದ್ದೀನಿ ಅಂತ ಆರೋಪಿ ಸ್ಥಾನದಲ್ಲಿ ಇರುವಂತಹ 4 ಜನರಿಗೆ ನೋಟಿಸ್ ಕೊಡಲೇಬೇಕಾದಂತಹ ಪರಿಸ್ಥಿತಿ ಅಂದ್ರೆ ಕೊಡಲೇಬೇಕು ಕಡ್ಡಾಯವಾಗಿ ಅನ್ನುವಂಥದ್ದು ಇಲ್ಲ. ಲೋಕಾಯುಕ್ತ ತನಿಖೆ ವಿಚಾರದಲ್ಲಿ ಮಾತ್ರ ನಾನು ಹೇಳ್ತಾ ಇರುವಂಥದ್ದು. ಹಾಗಾಗಿನೇ ಯಾವ ಇಲ್ಲ ಕೊಡಬೇಕು. ಏನು ಐಒಗೆ ಅವರ ಇದನ್ನ ಬರಬೇಕು ಅನ್ನುವಂಥದ್ದು ಐಒ ಇಚ್ಛೆ ಆಗಿದ್ರೆ, ಅಥವಾ ಐಒಗೆ ಆರೋಪಿಗಳ ಬಳಿಯಲ್ಲಿ ಕೆಲವೊಂದಿಷ್ಟು ದಾಖಲೆಗಳಿದೆ ಅದನ್ನು ನಾನು ಸಂಗ್ರಹಿಸಬೇಕು ಅನ್ನುವಂಥದ್ದು ಇದ್ರೆ ನಿಶ್ಚಿತವಾಗ್ಲೂ ಕೂಡ ಯಾವುದೇ ಕ್ಷಣದಲ್ಲಾದರೂ ಕರಿಬೋದು. ಅದಕ್ಕೆ ನವರಾತ್ರಿ ಮುಗಿಬೇಕು, ನವರಾತ್ರಿ ಇರಬೇಕು ಅನ್ನುವಂಥದ್ದು ಯಾವುದೂ ಇಲ್ಲ. ಅದು ಐಒ ಅವರ ವಿವೇಚನಾ ಅಧಿಕಾರಕ್ಕೆ ಬಿಟ್ಟಂಥದ್ದು. ಹಾಗಾಗಿ 4 ಜನರಲ್ಲಿ ಯಾವತ್ತಾದ್ರೂ ಅವ್ರಿಗೆ ನೋಟಿಸನ್ನು ಕೊಡ್ಬೋದು ಅಥವಾ ಕೊಡದೇನೆ ಇರ್ಬೋದು. ಹಾಗಾಗಿ ನವರಾತ್ರಿಯ ಬಾಂಡಿಂಗ್ಸ್ ಏನೂ ಇಲ್ಲ. ಆದರೆ ಅವ್ರಿಗೆ ಬಾಂಡಿಂಗ್ ಇರುವಂಥದ್ದು 3 ತಿಂಗಳ ಒಳಗಡೆ ಈ ತನಿಖೆಯನ್ನು ಮುಗಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಪ್ರೊಸೀಜರ್ ಪ್ರಕಾರವಾಗಿಯೇ ಈಗ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಮಮತಾ. ಆಲ್ ರೈಟ್, ಕೆಪಿ ನಾಗರಾಜ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ ಸ್ಟೇಟ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಆಗಿರುವಂತಹ ಲೋಕಾಯುಕ್ತ ಅಧಿಕಾರಿಗಳ ತನಿಖೆ ಸಾಗ್ತಾ ಇರುವಂತಹ ರೀತಿ ಬಗ್ಗೆ ನಾವು ಹೇಳ್ತಾ ಇದ್ವಿ. ಸೊ ಮೊದಲನೇದಾಗಿ ಅವರು ಸರ್ವೆಗಳನ್ನ ಜೊತೆಗೆ ಸ್ಥಳ ಮಹಜರನ್ನ ಮಾಡಬೇಕಾಗತ್ತೆ. ಆದ್ರೆ ಇವತ್ತು ನಡೆಸಬೇಕಾಗಿದ್ದಂತಹ ಸ್ಥಳ ಮಹಜರ್ ನಾಳೆಗೆ ಮುಂದೂಡಿಕೆ ಆಗಿದೆ. ಕಾರಣ ಸ್ನೇಹಮಯಿ ಕೃಷ್ಣ ಅವರಿಗೆ ಇಡಿಯಿಂದ ಬುಲಾವ್ ಬಂದಿದೆ. ಸೊ ಲೋಕಾಯುಕ್ತ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆ ಜೊತೆಗೆ ಸಂಗ್ರಹ ಆಗಿರುವಂತಹ ದಾಖಲೆಗಳನ್ನ ಮತ್ತೆ ಎಡತಾಕುವಂತಹ ಕೆಲಸವನ್ನ ಇವತ್ತು ಪ್ರಾಬಬ್ಲಿ ಮಾಡಬಹುದು. 4 ತಂಡಗಳ ರಚನೆ ಬಗ್ಗೆ ನಾವೀಗಷ್ಟೇ ಮಾಹಿತಿ ಕೊಡ್ತಾ ಇದ್ವಿ. ಮೂಡಾದಿಂದ ಕೂಡ ಒಂದಷ್ಟು ಮಾಹಿತಿ ಬೇಕಾಗುತ್ತೆ ಅಧಿಕಾರಿಗಳಿಗೆ. ಅಂದ್ರೆ ಮೂಡಾದ ಯಾವ ಅಧಿಕಾರಿಗಳ ಟೈಮ್ ನಲ್ಲಿ ಪ್ರೊಸೀಜರ್ಗಳನ್ನ ಹೆಂಗ್ ಫಾಲೋ ಮಾಡಿದ್ದಾರೆ ಅನ್ನೋದನ್ನ ಕೂಡ ನೋಡ್ಬೇಕಾಗುತ್ತೆ. ಸೊ ಎಲ್ಲಾ ಆಯಾಮದಲ್ಲಿ ಕೂಡ ತನಿಖೆ ಸಾಗಬೇಕಾಗಿರೋದ್ರಿಂದ ಒಂದೊಂದೇ ಹೆಜ್ಜೆಯನ್ನ ಲೋಕಾಯುಕ್ತ ಪೊಲೀಸರು ಇಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಇಡಿ ಅಧಿಕಾರಿಗಳ ನಿಗೂಢ ನಡೆ ಸಿಎಂಗೆ ಟೆನ್ಷನ್ ಜಾಸ್ತಿ ಮಾಡಿದೆ. ಈ ಟೆನ್ಷನ್ನ ಮಧ್ಯೆ ಕೂಡ ಕಳೆದ ಬಾರಿ ಗ್ಯಾರಂಟಿ ಜನಪ್ರಿಯತೆ ಯೋಜನೆಗಳ ಸಂಭ್ರಮದಲ್ಲಿ ದಸರಾದಲ್ಲಿ ಭಾಗಿಯಾಗಿದ್ರು ಮುಖ್ಯಮಂತ್ರಿಗಳು. ಈ ಸಲ 40 ವರ್ಷಗಳ ರಾಜಕೀಯ ಜೀವನದಲ್ಲೇ ಅತ್ಯಂತ ಸಂಕಷ್ಟದ ಸಂದರ್ಭ. ಈಗ ದಸರಾದಲ್ಲಿ ಭಾಗಿಯಾಗ್ತಾ ಇದ್ದಾರೆ.